ಈಗ ಸದ್ಯ ಎಲ್ಲ ಕಡೆ ಚರ್ಚೆ ಆಗ್ತಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಬಳಿ ಇದ್ದಂತಹ ಈ ಆಂಡ್ರಾಯ್ಡ್ ಫೋನು. ಈ ಆಂಡ್ರಾಯ್ಡ್ ಫೋನನ್ನು ಇವರು ಜೈಲಿನಲ್ಲಿ ಹೇಗೆ ಯೂಸ್ ಮಾಡ್ತಾ ಇದ್ರು, ಅವ್ರಿಗೆ ಕೊಟ್ಟೋರಾದ್ರು ಯಾರು? ಯೂಶಲಿ ಪರಪ್ಪನ ಅಗ್ರಹಾರ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇರುತ್ತೆ, ಅಲ್ಲಿ ನೆಟ್ವರ್ಕ್ ಹೇಗೆ ಸಿಗುತ್ತೆ, ಜಾಮರ್ಗಳನ್ನು ಬಳಸ್ತಾ ಇರ್ತಾರೆ, ಯಾಕೆ ಜಾಮರ್ಗಳು ವರ್ಕ್ ಆಗ್ತಾ ಇರಲಿಲ್ವಾ? ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳು ಈಗ ಎದ್ದೊಳ್ತಾ ಇದ್ದಾವೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಬಳಿ ಇದ್ದಂತಹ ಫೋನ್ ನೆಟ್ವರ್ಕ್ ಮೇಲೂ ಕೂಡ ಈಗಾಗಲೇ ಕಂಪ್ಲೇಂಟನ್ನು FIR ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಅದು ಆಂಧ್ರ ಪ್ರದೇಶದ ಮೂಲ ಇರುವಂತಹ ಸಿಮ್ ಆಗಿದೆ. ಆ್ಯಂಡ್ ಅಲ್ಲಿ 2G ಜಾಮರ್ ಇರೋದ್ರಿಂದ ಈಗ ನಾವು ನೆಟ್ವರ್ಕ್ ತುಂಬ ಫಾಸ್ಟ್ ಆಗಿದೆ, ಅಪ್ಡೇಟ್ ಆಗಿದೆ, 5Gಯನ್ನು ಬಳಸ್ತಾ ಇದ್ದೀವಿ. ಸೊ ಹಾಗಾಗಿ ಅದು ಅಷ್ಟಾಗಿ ಸಪೋರ್ಟ್ ಮಾಡ್ತಿಲ್ಲ ಜಾಮರ್ಗಳು ಅನ್ನೋ ವಿಚಾರಣವನ್ನು ಕೂಡ ಈಗಾಗಲೇ ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರು ಯಾವ ಪ್ರಕರಣದಲ್ಲಿ ಒಳಗಡೆ ಹೋದ್ರು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಅಂದರೆ ಅತ್ಯಾಚಾರದ ಆರೋಪದಡಿಯಲ್ಲಿ ಅಪರಾಧಿಯಾಗಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಈಗ ಪ್ರಜ್ವಲ್ ರೇವಣ್ಣ ಅವರು ಪರಪ್ಪನ ಅಗ್ರಹಾರದಲ್ಲಿ. ಅದನ್ನೆಲ್ಲ ಕೂಡ ಮರ್ತು ಬಿಟ್ರೇನೋ ಈ ಮನುಷ್ಯ ಅಂತ ಅನ್ಸುತ್ತೆ. ಯಾಕಂದರೆ ಯಾವ ಪ್ರಕರಣದಲ್ಲಿ ಹೋಗಿದ್ದಾರೆ ಆ ಚಾಳಿಯನ್ನು ಬಿಡದೆ ಜೈಲಿನಲ್ಲೂ ಕೂಡ ಅವರ ಮೊಬೈಲ್ ಫೋನ್ನಲ್ಲಿ ಅವ್ರ ಹತ್ರ ಪೆನ್ ಡ್ರೈವ್ನಲ್ಲಿ 70 ವೀಡಿಯೋಗಳು ಸಿಕ್ಕಿದೆಯಂತೆ. ನಿಜಕ್ಕೂ ಒಂಥರ ಏನು ಹೇಳಬೇಕು ಈ ಮನುಷ್ಯನಿಗೆ ಅಂತಲೇ ಅರ್ಥ ಆಗಲ್ಲ. ಯಾಕಂದರೆ ತಪ್ಪು ಮಾಡಿದ್ದಾರೆ, ಅದಕ್ಕೆ ಶಿಕ್ಷೆಯಾಗಿ ಜೈಲಿಗೆ ಹೋಗಿದ್ದಾರೆ, ಜೀವಾವಧಿ ಶಿಕ್ಷೆ ಆಗಿದೆ, ಆದರೂ ಕೂಡ ಆ ಚಾಳಿಯನ್ನು ಬಿಡದೆ ಮತ್ತೆ ಆ ವಿಡಿಯೋಗಳನ್ನು ಫೋನಲ್ಲಿ ಇಟ್ಕೊಂಡು ನೋಡುವಂಥದ್ದು ಏನು ಹೇಳ್ತಾರೆ ಇದಕ್ಕೆ ಸೀರಿಯಸ್ಲಿ ನನಗಂತೂ ಗೊತ್ತಾಗ್ತಿಲ್ಲ. ಬಿಕಾಸ್ ಅಂಥ ದೇವೇಗೌಡರ ಮೊಮ್ಮಗ ತಂದೆ ಅವರು ಕೂಡ ಪೊಲಿಟಿಷಿಯನ್ನು, ಈ ಕಡೆ ಚಿಕ್ಕಪ್ಪ ಕೂಡ ಪೊಲಿಟಿಷಿಯನ್ನು, ಕೇಂದ್ರ ಸಚಿವರಾಗಿದ್ದಾರೆ, ಒಂಥರ ಪೊಲಿಟಿಕಲ್ ಫ್ಯಾಮಿಲಿ, MP ಆದಂಥವ್ರು. ಅಂದರೆ ಅಂಥ ದೊಡ್ಡ ಮನುಷ್ಯ, ದೊಡ್ಡ ಗೌಡ್ರು ಅಂತಲೇ ಎಲ್ಲರ ಮನಸ್ಸಲ್ಲೂ ಆ ಒಂದು ಗೌರವವನ್ನು ಸಂಪಾದನೆ ಮಾಡಿರುವಂಥದ್ದು ಅಂದರೆ ಅದು ದೇವೇಗೌಡರು ಮನೆಯಲ್ಲಿ ಅಂತಹ ದೊಡ್ಡ ಕುಟುಂಬದಲ್ಲಿ ಹುಟ್ಟಿದಂತಹ ಪ್ರಜ್ವಲ್ ರೇವಣ್ಣ ಅವರು ಈ ರೀತಿಯಾದಂತಹ ಕೆಲಸಗಳನ್ನು ಅದು ಯಾಕೆ ಮಾಡ್ತಿದ್ದಾರೋ, ಆಲ್ರೆಡಿ ಒಂದು ಸಲ ಮಾಡಿ ಅದಕ್ಕೆ ಶಿಕ್ಷೆಯನ್ನು ಕೂಡ ಅನುಭವಿಸ್ತಿದ್ರು. ಆ ಫೋನಲ್ಲಿ ಮತ್ತೆ 70 ವೀಡಿಯೋಗಳನ್ನು ಇಟ್ಕೊಂಡು ಮತ್ತೆ ಸಿಗಾಕೊಳ್ಳೋದು, ಅದು ಹೇಳೋದಕ್ಕೂ ಒಂಥರ ಅಸಹ್ಯ ಆಗ್ಬಿಡುತ್ತೆ. ಆ ರೀತಿಯಾದಂತಹ ಸಿಚುಯೇಷನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ. ಅದು ಅವರಿಗೆ ನಾನು ಇಂಥವ್ರ ಮನೇಲಿ ಹುಟ್ಟಿದ್ದೀನಲ್ವಾ, ಅವರಿಗೆ ನಾನು ಎಷ್ಟು ಗೌರವವನ್ನು ಕೊಡಬೇಕು, ಅವರ ಮರ್ಯಾದೆಯನ್ನು ಕಾಪಾಡಬೇಕು ಅನ್ನೋದಿಲ್ಲ, ಲಿಟ್ರಲಿ ಇಲ್ಲ ಅಂತ ನನಗನ್ನಿಸ್ತಿದೆ. ಆದರೆ ದೊಡ್ಡ ಗೌಡ್ರಿಗೆ ಅನ್ಸೋದಕ್ಕೆ ಶುರು ಆಗಬಾರ್ದಲ್ವ. ಇವಾಗ ದೊಡ್ಡ ಗೌಡ್ರು ಅಂದರೆ ದೇವೇಗೌಡ್ರಿಗಾಗಿರ್ಬೋದು, ಅಥವಾ ರೇವಣ್ಣ ಅವರಿಗಾಗಿರ್ಬೋದು, ಅಥವಾ ಕುಮಾರಸ್ವಾಮಿ ಅವರಿಗಾಗಿರ್ಬೋದು, ಯಾವತ್ತೂ ಅವರಿಗೆ ಇಂಥ ಒಬ್ಬ ವ್ಯಕ್ತಿ ನಮ್ಮ ಮನೇಲಿ ಹುಟ್ಬಿಟ್ನಲ್ವಾ ಅನ್ನೋ ಗಿಲ್ಟನ್ನು ಕೊಡ್ತಿದ್ದಾರೇನೋ ಮೋಸ್ಟ್ಲಿ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.